ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಐಡಿಯಾಲಜಿಕ್. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಚಾಪ್ಟರ್, ಅದು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು, ಈ ಪಾಠವನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈಗ ಫಸ್ಟ್ ಚಾಪ್ಟರ್ನ ನೋಡ್ತಾ ಹೋಗೋಣ. ಇದು 1,00,000 ವೈವಿಧ್ಯತೆಗಳು ಅಂತ ಮೊದಲನೇ ಪೇಜಲ್ಲಿ ಇರುವಂಥದ್ದು. ಇಲ್ಲಿ ಏನಾಗಿದೆ ಅಂದರೆ ಒಂದು ಸಂಭಾಷಣೆಯ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಈಶ್ವರಪ್ಪ ಅನ್ನೋ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿನ ಒಂದು ಪಟ್ಟಣದ ಚಿಂತಾಮಣಿಯಲ್ಲಿರುವ ಒಬ್ಬ ರೈತರಾಗಿರ್ತಾರೆ. ಇವರು ತಮ್ಮ ಭತ್ತದ ಹೊಲಕ್ಕಾಗಿ ಇವರು ಬೀಜಗಳನ್ನು ತೊಗೊಳಕ್ಕಂತ ಹೇಳಿ ಮಾರುಕಟ್ಟೆಗೆ ಹೋದಾಗ ಅವರು ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅನ್ನೋರು ಒಂದು ಸಂಭಾಷಣೆಯನ್ನು ಕೇಳಿಸ್ಕೊಳ್ತಾರೆ. ಆವಾಗ ರಾಮಣ್ಣರು ಹೇಳ್ತಾರೆ, ಮೊದಲು ನಮ್ಮ ದೇಶದಲ್ಲಿ ಸುಮಾರು 1,00,000 ವಿಧದ ಒಂದು ಅಕ್ಕಿ ಇದ್ವು. ಈಗ ರೈತರು ಈ ವಿವಿಧ ರೀತಿಯ ಬೀಜಗಳನ್ನು ಸಂರಕ್ಷಿಸಿ ಅವುಗಳನ್ನು ಭತ್ತ ಬೆಳೆಯಲು ಬಳಸ್ತಿದ್ರು. ಈಗ ಕೆಲವು ವಿಧದ ಬೀಜಗಳಿವೆ ಹಾಗೂ ರೈತರು ಬೀಜಗಳನ್ನು ತೆಗೆದುಕೊಳ್ಳೋಕೆ ಅಂತ ಹೇಳಿ ಮಾರುಕಟ್ಟೆಗೆ ಬರಬೇಕಾಗಿದೆ ಅಂತ ಹೇಳಿದಾಗ ಲಕ್ಷ್ಮಮ್ಮ ಅವ್ರು ಹೇಳ್ತಾರೆ, ನಮ್ಮ ಮನೆಯ ಬಳಿ ಒಂದು ಬೀಜದ ಬ್ಯಾಂಕ್ ಇದೆ. ಇದುವರೆಗೆ ಅವರು ಸುಮಾರು 100 ವಿಧದ ಸ್ಥಳೀಯ ಭತ್ತದ ಬೀಜಗಳನ್ನು ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ್ದಾರೆ. ನೀವು ಸಹ ಅಲ್ಲಿಂದ ಬೀಜಗಳನ್ನು ಕೊಳ್ಳಬಹುದು ಅಂತ ಹೇಳ್ತಾರೆ. ನೀವು ಈ ಮೊದಲು 1,00,000 ಪದವನ್ನು ಕೇಳಿರಬಹುದು. 1,00,000 ಎಷ್ಟು ದೊಡ್ಡದು ಅಂತಂದು ಹೇಳಿ ನಿಮಗೆ ಗೊತ್ತಿದೆಯಾ? ಅದನ್ನು ಕಂಡುಹಿಡಿಯೋಣ ಅಂತ ಹೇಳಿದ್ದಾರೆ. ಈಗ ಈಶ್ವರಪ್ಪ ಈ ಘಟನೆಯನ್ನು ತಮ್ಮ ಮಗಳು ರೋಕ್ಸಿ ಹಾಗೂ ಮಗ ಇಷ್ಟುವಿನೊಂದಿಗೆ ಹಂಚಿಕೊಳ್ತಾರೆ. ಈ ದೇಶದಲ್ಲಿ 1,00,000ದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ಇಷ್ಟುವಿಗೆ ಆಶ್ಚರ್ಯವಾಯಿತು. ಇಷ್ಟೊಂದು ಭತ್ತ ಇದೆಯಾ, 1,00,000 ಭತ್ತ ಇದೆಯಾ ಅಂತ ಹೇಳಿ ಅವನು ಆಶ್ಚರ್ಯಪಡ್ತಾನೆ. 1,00,000, ಇದುವರೆಗೆ ನಾನು ಕೇವಲ 3 ವಿಧಗಳ ರುಚಿಯನ್ನಷ್ಟೇ ನೋಡಿರುವೆ. ನಾವು ಪ್ರತಿದಿನ ಒಂದು ಹೊಸ ವಿಧದ ಅನ್ನವನ್ನು ಸೇವಿಸಿದ್ರೆ ಎಲ್ಲ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಸಾಧ್ಯವೇ? ನೀವೇನು ಆಲೋಚಿಸುವಿರಿ, ಊಹಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅವರು 100 ವರ್ಷ ನಮ್ಮ ಜೀವಿತಾವಧಿ ಅಂತ ಹೇಳಿದ್ದಾರೆ. 1,00,000ದ ಒಂದು ವಿಧದ ಅನ್ನವನ್ನು ನಾವು ಸೇವಿಸಬಹುದಾ? ಸೊ ಈಗ ಇಲ್ಲಿ ನಮ್ಮ 1 ವರ್ಷಕ್ಕೆ ಎಷ್ಟು ದಿನಗಳು? 365. ಸೊ ಒಂದೊಂದು ದಿನವೂ ಒಂದೊಂದು ಅಕ್ಕಿ ಸೇವಿಸ್ತಾ ಹೋದರೆ 1 ವರ್ಷಕ್ಕೆ 365 ಒಂದು ವಿಧನ ಸೇವಿಸ್ಬೋದು. ಜೀವಿತಾವಧಿ 100 ಅಂತ ಹೇಳಿದ್ದಾರೆ. ಸೊ ಇದನ್ನೆರಡು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 2 0 ಇದೆ, 2 0ನ ಇಡ್ತಾ ಇದ್ದೀನಿ. ಸೊ ನಾವು ಎಷ್ಟು ವಿಧದ ಅಕ್ಕಿಯನ್ನು ಸೇವಿಸ್ಬೋದು ಅಂದರೆ 36,500 ವಿಧನ ಮಾತ್ರ ನಾವೇನು ಮಾಡ್ಬೋದು, ಸೇವಿಸಬಹುದು. ಹಾಗಾಗಿ 100 ವರ್ಷಗಳಲ್ಲಿ ನಾವು ಪ್ರತಿಯೊಂದು ದಿನ ಒಂದೊಂದು ವಿಧಾನ ತಿನ್ಕೊಂಡು ಹೋದ್ರೂ ನಾವು 1,00,000ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನೋಡೋಣ. ಆದರೆ 1,00,000 ಅಂದರೆ ಎಷ್ಟು? ವಿನ್ಯಾಸವನ್ನು ವೀಕ್ಷಿಸಿ ಮುಂದೆ ನೀಡಿರೋ ಬಾಕ್ಸ್ಗಳನ್ನು ಭರ್ತಿ ಮಾಡಿ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಅದು 999 ಅಂತ ಫಿಲ್ ಮಾಡಿದ್ದಾರೆ. ಸೊ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ, ಅದಕ್ಕೆ ಪ್ಲಸ್ 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 1000. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9,999. 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 10,000. 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 99,999. ಹಾಗೆ 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ 1,00,000 ಅಂತ ಹೇಳ್ತೀವಿ. ಸೊ ಇದನ್ನು ನಾವೇನೇನು ಕರಿತೀವಿ, 1,00,000 ಅಂತ ಹೇಳಿ ಓದ್ತೀವಿ. ಇಲ್ಲಿ ನೋಡ್ಬೋದು ನೀವು, +1 ಅಂತ ಯಾವಾಗ ಬರ್ತಿದ್ದಾರೆ ಅಂದರೆ ಹಿಂದಿನ ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ +1 ಮಾಡಿದಾಗ ನಮಗೆ ಮುಂದಿನ ಅಂಕಿಯ ಒಂದು ಚಿಕ್ಕ ಸಂಖ್ಯೆ ಸಿಗುತ್ತೆ. ಎಕ್ಸಾಂಪಲ್ ನೋಡಿ, 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ ನಾವು 1 ಕೂಡಿಸಿದಾಗ ನೆಕ್ಸ್ಟ್ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. ಹಾಗೆ 5 ಅಂಕಿಯ ಒಂದು ದೊಡ್ಡ ಸಂಖ್ಯೆಗೆ 1ಅನ್ನು ಕೂಡಿಸಿದಾಗ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ 1ಅನ್ನು ಕೂಡಿಸಿದಾಗ 5 ಅಂಕಿಯ ಚಿಕ್ಕ ಸಂಖ್ಯೆ ನಮಗೇನಾಗುತ್ತೆ, ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇಲ್ಲಿ ಬಾಕ್ಸ್ಗಳನ್ನ ಇಟ್ಟಿದ್ದಾರೆ, ನೀವೊಂದು ಫಿಲ್ ಮಾಡ್ತಾ ಹೋಗಬೇಕು. ಮೊದಲಿಲ್ಲಿ 99,995. ಅದರ ನೆಕ್ಸ್ಟ್ ಬರೋದು 99,996. ನೆಕ್ಸ್ಟು 99,997. ಅದಾದಮೇಲೆ 99,998. ನೆಕ್ಸ್ಟ್ ನಂಬರ್ 99,999. ಅದಾದಮೇಲೆ ಬರೋದು 1,00,000. ಅದು ನೆಕ್ಸ್ಟ್ ಹೆಂಗೆ ಓದ್ತೀವಿ, 1,00,000ದ 1, 1,00,000ದ 2, 1,00,000 3, 1,00,000ದ 4. ಅರ್ಥ ಆಯ್ತಾ?
ನೆಕ್ಸ್ಟ್, ರೊಕ್ಸಿ ಮತ್ತು ಇಷ್ಟು ತಾವು ಪ್ರತಿದಿನ ಒಂದು ವಿಧದ ಅನ್ನವನ್ನು ಜೀವಮಾನವಿಡೀ ಸೇವಿಸಿದರೂ 1,00,000 ಸಮೀಪಕ್ಕೂ ಬರೋದಿಲ್ಲ ಅನ್ನೋದನ್ನು ಕಂಡುಹಿಡಿದ್ರು. ರೊಕ್ಸಿ ಹೇಳ್ತಾಳೆ, ಸೊ ಹಾಗಾದ್ರೆ 2 ವಿಧದ ಅನ್ನನ ಸೇವಿಸಿದ್ರೆ ಹೇಗೆ? ನಾವು 100 ವರ್ಷಗಳಲ್ಲಿ 1,00,000 ವಿಧದ ಅನ್ನವನ್ನು ಸೇವಿಸಬಹುದೇ? ಒಬ್ಬ ವ್ಯಕ್ತಿ ಪ್ರತಿದಿನ 3 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ಅವರು 100 ವರ್ಷಗಳ ಜೀವಿತಾವಧಿಯಲ್ಲಿ ಎಲ್ಲ ವಿಧದ ಅನ್ನದ ರುಚಿಯನ್ನು ಸೇವಿಸಬಹುದಾ? ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಮಗೀಗ 1 ವರ್ಷಕ್ಕೆ ನಮ್ಮ ಜೀವನಮಾನವಿಡೀ ಅದು ದಿನಕ್ಕೆ ಒಂದೊಂದು ತಿಂದ್ಕೊಂಡು ಹೋದರೆ ಸಾಲಲ್ಲ, 1,00,000 ನಾವು ರೀಚ್ ಆಗೋಕ್ಕಾಗಲ್ಲ. ಅದೇ ನಾವಿಲ್ಲಿ 1 ದಿನಕ್ಕೆ 2 ತಿಂದ್ಕೊಂಡು ಹೋದರೆ, 2 ವಿಧನ ತಿಂದರೆ 1 ವರ್ಷದಲ್ಲಿ ಎಷ್ಟು ತಿಂದಂಗಾಗುತ್ತೆ? 2 5 10, 2 6 12 + 1 13, 2 3 6 + 1 7. ಸೊ 1 ವರ್ಷದಲ್ಲಿ ನಾವು 730 ವಿಧದ ಅನ್ನ ತಿನ್ಬೋದು. ಅದನ್ನು 100 ವರ್ಷದ ಜೀವನಮಾನವಿಡೀ ತಿಂದರೆ ಎಷ್ಟಾಗುತ್ತೆ? 73, 3 ಇಲ್ಲಿ ಹಚ್ತೀನಿ. ಸೊ ಇಲ್ಲಿ 73,000 ಅಕ್ಕಿಯನ್ನು ನಾವು ತಿನ್ಬೋದು, ಅನ್ನವನ್ನು ನಾವು ತಿನ್ಬೋದು. ಆದರೆ 1,00,000 ರೀಚ್ ಆಗೋದಿಲ್ಲ. ಅದೇ ಈಗ ನಾವು 3 ವಿಧದ ಅನ್ನವನ್ನು ತಿಂದರೆ ರೀಚ್ ಆಗ್ತೀವಾ 1 ವರ್ಷಕ್ಕೆ ಅಂತ ನೋಡೋಣ. ಸೊ ನಾವು 1 ದಿನ 3 ವಿಧ ತಿಂದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? 3 5 15, 3 6 18 + 1 19, 3 3 9 + 1 10. 1 ವರ್ಷದಲ್ಲಿ ನಾವು 1,095 ಅಕ್ಕಿ ವಿಧದ ತಿನ್ಬೋದು. ಹಾಗಾದರೆ ನಮ್ಮ 100 ವರ್ಷಗಳ ಕಾಲದಲ್ಲಿ ತಿನ್ಬೋದಾ ಅಂತ ನೋಡಿದ್ರೆ 20 ಇಲ್ಲಿರುವಂಥ 20 ಇರ್ತೀನಿ. ಎಷ್ಟಾಯಿತು? 1,09,500 ವಿಧದ ಅನ್ನವನ್ನು ನಾವೇನು ಮಾಡ್ಬೋದು? ತಿನ್ನಬಹುದು. ಸೊ ನಾವು ದಿನಕ್ಕೆ 3 ವಿಧನ ತಿಂದರೆ ಮಾತ್ರ ನಾವೇನು ಮಾಡ್ತೀವಿ? 1,00,000ವನ್ನು ಕ್ರಾಸ್ ಮಾಡ್ತೀವಿ. ಓಕೆ, ಈಗ ಇಲ್ಲಿ ನೋಡೋಣ. 1,00,000 ಅಷ್ಟು ದೊಡ್ಡ ಸಂಖ್ಯೆಯೇ? ಅದು ದೊಡ್ಡ ಸಂಖ್ಯೆನ ಚಿಕ್ಕ ಸಂಖ್ಯೆನ ಅಂತ ನೋಡೋಣ. ಈಶ್ವರಪ್ಪ, ರೊಕ್ಸಿ ಮತ್ತು ಇಷ್ಟು ಅವರನ್ನು ಕೇಳಿದರು, 1,00,000 ದೊಡ್ಡದೇ ಅಥವಾ ಚಿಕ್ಕದೇ ಅಂತ ಈಶ್ವರಪ್ಪ ಅವ್ರಿಗೆ ಕೇಳಿದಾಗ ರೊಕ್ಸಿ 1,00,000ವನ್ನು ದೊಡ್ಡ ಸಂಖ್ಯೆ ಅಂತ ಹೇಳಿ ಭಾವಿಸ್ತಾಳೆ. ಯಾಕಂದರೆ 1,00,000 ವಿಧದ ಅನ್ನವಿದ್ದರೆ ಅದು ಬಹಳ ಹೆಚ್ಚು, ಹೌದಲ್ವಾ? ನಾವೀಗ ನೋಡ್ತೀವಿ 1,00,000 ಅಷ್ಟು ಅನ್ನ ಐತೆನಾ, ಅಷ್ಟು ಟೈಪ್ಸ್ ಇದ್ದಾವೆ ಅನ್ನದಲ್ಲಿ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಆವಾಗ ಅದು ಬಹಳ ಹೆಚ್ಚು ಅಂತ ಅನಿಸುತ್ತೆ. 1,00,000 ದಿನಗಳಷ್ಟು ಜೀವಿಸೋದಂದರೆ ಅದು 274 ವರ್ಷಗಳು. ಇದು ನಿಜವಾಗಿಯೂ ದೀರ್ಘಾವಧಿ, ಹೌದಲ್ವಾ? 1,00,000 ದಿನದಷ್ಟು ನಾವು ಬದುಕೋದು, 274 ವರ್ಷ ಒಬ್ಬನ ಜೀವನ ಮಾಡಿದ್ದಾನೆ ಅಂತಂದರೆ ಅದು ನಿಜವಾಗ್ಲೂ ತುಂಬ ದಿನಗಳ ಕಾಲ ಬದುಕಿದ್ದಾನೆ ಅಂತ ಅರ್ಥ. ನೆಕ್ಸ್ಟು, ಒಂದು ಸಾಲಿನಲ್ಲಿ 1,00,000 ಜನರು ಒಬ್ಬರ ಭುಜಕ್ಕೆ ಒಬ್ಬರು ಹೊಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದರೆ 38 ಕಿಲೋಮೀಟರ್ ಉದ್ದ ಇರುತ್ತೆ. ಅಂದರೆ 1,00,000 ಜನರು ನಿಂತಾರಂದರೆ 38 ಕಿಲೋಮೀಟ್ರ್ ಅಷ್ಟು ದೊಡ್ಡ ದಾರಿಯಷ್ಟು ಅವ್ರದ್ದು ಒಂದು ಕ್ಯೂ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ರೊಕ್ಸಿಗೆ ಹೌದು 1,00,000 ದೊಡ್ಡ ಸಂಖ್ಯೆ ಅಂತ ಹೇಳಿ ಭಾವಿಸ್ತಾಳೆ. ಆದರೆ ಇಷ್ಟು ಆ ಸಂಖ್ಯೆ ಅಷ್ಟು ದೊಡ್ಡದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಯಾಕೆ ಅಂದರೆ ಅಹಮದಾಬಾದ್ನಲ್ಲಿರುವ ಕ್ರಿಕೆಟ್ ಸ್ಟೇಡಿಯಂ 1,00,000ಕ್ಕೂ ಹೆಚ್ಚಿನ ಆಸನ ವ್ಯವಸ್ಥೆಯನ್ನು ಹೊಂದಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಅಷ್ಟು ಚಿಕ್ಕ ಸ್ಥಳದಲ್ಲಿ 1,00,000 ಜನರು. ಸೊ ನೋಡಿ, ಈಗ ಅವಳು ಹೇಳ್ತಾಳೆ 1,00,000 ಜನರಿಂದ ನಾನು 38 ಕಿಲೋಮೀಟ್ರಷ್ಟು ಒಂದು ಕ್ಯೂ ಆಗುತ್ತೆ ಅಂದಾಗ ಇವನು ಹೇಳ್ತಾನೆ 1,00,000ಕ್ಕಿಂತ ಹೆಚ್ಚಿನ ಜನರನ್ನು ಒಂದು ಸ್ಟೇಡಿಯಮಲ್ಲಿ ಕುಂಡ್ರಿಸಬಹುದು ಅಂತ ಹೇಳಿ ಅವನಿಗೆ ಇದು ಅಷ್ಟೊಂದು ದೊಡ್ಡದಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟು, ಬಹಳಷ್ಟು ಮಾನವರ ತಲೆಗಳಲ್ಲಿ 80,000ರಿಂದ 1,20,000 ಕೂದಲುಗಳಿರ್ತವೆ. ಸೊ ಅಷ್ಟು ಚಿಕ್ಕ ಜಾಗದಲ್ಲಿ 1,00,000 ಕೂದಲು, ಅದನ್ನು ಊಹಿಸಿದಾಗೂ ಕೂಡ ಅದೇನಾಗುತ್ತೆ, ಚಿಕ್ಕದು ಅಂತ ಹೇಳಿ ಅನಿಸುತ್ತೆ. ನೆಕ್ಸ್ಟು, ಮೀನುಗಳಲ್ಲಿ ಕೆಲವು ತಳಿಯ ಮೀನುಗಳಿದ್ದು ಅವುಗಳಲ್ಲಿ ಒಂದು ಹೆಣ್ಣು ಮೀನು ಒಮ್ಮೆಲೆ ಬಹುತೇಕ 1,00,000 ಮೊಟ್ಟೆಗಳನ್ನು ಆರಾಮಾಗಿ ಇಡುತ್ತೆ ಎಂಬುದನ್ನು ಕೇಳಿದ್ದೇನೆ. ಇನ್ನು ಕೆಲವು ಒಮ್ಮೆಲೆ 10,00,000 ಮೊಟ್ಟೆಗಳನ್ನು ಇಡ್ತವೆ. ಸೊ ಇದನ್ನೆಲ್ಲ ನೋಡಿದಾಗ ಇಷ್ಟುಗೆ 1,00,000 ಸಂಖ್ಯೆ ಅಷ್ಟೊಂದು ದೊಡ್ಡದಲ್ಲ ಅಂತ ಹೇಳಿ ಇವನು ಥಿಂಕ್ ಮಾಡ್ತಾನೆ. ಹಾಗಾದರೆ 1,00,000ನ್ನು ಹೇಗೆ ನೋಡ್ತೀರಾ ನೀವು? 1,00,000 ದೊಡ್ಡದಾ ಅಥವಾ ಚಿಕ್ಕದಾ? 1,00,000 ದೊಡ್ಡದು ಚಿಕ್ಕದು ಅಂತ ಯಾವಾಗ ಹೇಳ್ತೀವಿ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೇಳ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ 1,00,000 ದೊಡ್ಡದಾಗಿರುತ್ತದೆ, 1,00,000 ಚಿಕ್ಕದಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ಕಂಡು ಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ.
2011 ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1 ಲಕ್ಷಕ್ಕೆ ಎಷ್ಟು ಕಡಿಮೆ ಇದೆ ಅಂತ ನೋಡಿದಾಗ, ಸೊ ಪಟ್ಟಣದ ಜನಸಂಖ್ಯೆ 75,000. ಸೊ 1 ಲಕ್ಷದಲ್ಲಿ 75,000ವನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ 25,000 ಸಿಕ್ತು. ಹಾಗಾದರೆ 2011 ಜನಗಣತಿಯ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 1 ಲಕ್ಷಕ್ಕಿಂತ 25,000 ಕಡಿಮೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,08,000. 1 ಲಕ್ಷಕ್ಕಿಂತ 1,06,000 ಎಷ್ಟು ಹೆಚ್ಚಿದೆ ಅಂತ ಕೇಳಿದ್ದಾರೆ. ಸೊ 2024ಕ್ಕೆ ಪಟ್ಟಣದ ಜನಸಂಖ್ಯೆ ಎಷ್ಟಾಯಿತು? 1,06,000. ಸೊ ಎಷ್ಟು ಹೆಚ್ಚಾಗಿದೆ ಅಂತ ನೋಡಬೇಕಂದ್ರೆ ಈ ರೀತಿ ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ನಮಗೆ ಸಿಗೋದು 6,000. ಸೊ ಆನ್ಸರ್ ಏನಂದರೆ 2024ಕ್ಕೆ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 1 ಲಕ್ಷಕ್ಕಿಂತ 6,000 ಹೆಚ್ಚಾಗಿದೆ. ನೆಕ್ಸ್ಟ್ ಪ್ರಶ್ನೆ. 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಗಿದೆ? 2024ರಲ್ಲಿ ಜನಸಂಖ್ಯೆ ಎಷ್ಟಿತ್ತು? 1,06,000. 2011ರಲ್ಲಿ ಜನಸಂಖ್ಯೆ ಎಷ್ಟಿತ್ತು? 75,000. ಸೊ ಎಷ್ಟು ಹೆಚ್ಚಾಗಿದೆ ಅಂತ ನೋಡಿದಾಗ 31,000. ಓಕೆ, ನೆಕ್ಸ್ಟ್ ನೋಡೋಣ. ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು. ಸೊ ಈಗ ನಾವು ಒಂದಿಷ್ಟು ಆಸಕ್ತಿದಾಯಕ ಒಂದು ಇಂಪಾರ್ಟೆಂಟ್ ಎಷ್ಟೋ ಪಾಯಿಂಟ್ಸನ್ನು ಕೇಳಿರ್ತೀವಿ. ಏನಂದರೆ ಏಕತಾ ಪ್ರತಿಮೆ ಅಂತ ಇದೆ ಗುಜರಾತ್ನಲ್ಲಿ, ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅದರ ಒಂದು ಪ್ರತಿಮೆ ಎತ್ತರ ಎಷ್ಟು ಅಂದರೆ 180 ಮೀಟರ್ ಆಗಿರುತ್ತೆ. ಓಕೆ, ಹಾಗೆ ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತ ಅದು ಸುಮಾರು 470 ಮೀಟರ್ ಎತ್ತರದಿಂದ ಬೀಳುತ್ತೆ. ಇದಿಷ್ಟು 2 ಪಾಯಿಂಟ್ಸನ್ನ ಅವ್ರು ಕೊಟ್ಟು ಇಲ್ಲೊಂದು ಕಂಪೇರ್ ಮಾಡೋಕ್ಕೆ ಹೇಳಿದೆ. ಇಲ್ಲೊಂದು ಚಿತ್ರದಲ್ಲಿ ಕಂಪೇರ್ ಮಾಡಿದೆ. ಈ ಜಲಪಾತದ ಒಂದು ಕೊಟ್ಟಿದ್ದಾರೆ 450 ಮೀಟರ್, ಇಲ್ಲಿ ಏಕತಾ ಪ್ರತಿಮೆ ಇದೆ ಅದು 180 ಮೀಟರ್. ಈಗ ಇಲ್ಲೊಂದು ಕ್ವೆಶನ್ ಕೂಡ ಕೇಳಿದ್ದಾರೆ. ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಇಲ್ಲಿ ಈ ಕಡೆ ಕೊಟ್ಟಿದ್ದಾರಲ್ಲ ಇದು, ಇಲ್ಲಿ ಸೋಮು ಅನ್ನೋ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಇವನು 1 ಮೀಟರ್ ಎತ್ತರ ಇದ್ದಾನಂತೆ. ಸೊ ಇಲ್ಲಿ ಪ್ರತಿ ಮಹಡಿ ಏನಿದೆಯಲ್ಲ, ಈ ಒಂದೊಂದು ಮಹಡಿ ಕೂಡ ಅವನ ಎತ್ತರದ 4 ಪಟ್ಟು ಇದೆ. ಹಾಗಾದರೆ ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋಣ. ರಾಜುವಿನ ಎತ್ತರ 1 ಮೀಟರ್ ಅಂತ ತಗೊಳ್ಳಿ. ಸೊ ಪ್ರತಿ ಒಂದು ಕಟ್ಟಡ ಮಹಡಿಯ ಎತ್ತರ ಅವನ 4 ಪಟ್ಟು ಇದೆ ಅಂದರೆ ಒಂದೊಂದು ಮಹಡಿಯ ಎತ್ತರ ಎಷ್ಟಿರುತ್ತೆ? 4 ಮೀಟರ್ ಇದೆ. ಓಕೆ, ಹಾಗಾದರೆ ಇಲ್ಲಿ ಟೋಟಲಾಗಿ ಎಷ್ಟು ಮಹಡಿ ಇದ್ದಾವೆ? 11 ಮಹಡಿ. ಸೊ ಒಟ್ಟು ಮಹಡಿ, ಒಂದು ಮಹಡಿಯ ಎತ್ತರ 4 ಮೀಟರ್, ಒಟ್ಟು ಮಹಡಿ 11. ಹಾಗಾದರೆ ಟೋಟಲ್ ಬಿಲ್ಡಿಂಗ್ನ ಒಂದು ಎತ್ತರ ಎಷ್ಟು ಅಂತಂದರೆ 44 ಮೀಟರ್. ಇಲ್ಲಿ ಕೆಳಗಡೆ ಕ್ವೆಶನ್ಸ್ ಕೇಳಿದ್ದಾರೆ. ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ? ಎಷ್ಟು ಹೆಚ್ಚು ಎತ್ತರವಿದೆ? ಸೊ ಇಲ್ಲಿ ಏಕತಾ ಪ್ರತಿಮೆಯ ಒಂದು ಎತ್ತರ ಎಷ್ಟಿದೆ ಅಂದರೆ 180 ಮೀಟರ್. ಹಾಗೆ ಬಿಲ್ಡಿಂಗ್ನ ಎತ್ತರ ಎಷ್ಟಿದೆ ಕಟ್ಟಡದ್ದು ಅಂತಂದರೆ 44 ಮೀಟರ್ ಇದೆ. ಸೊ ಯಾವುದು ಎತ್ತರ ಅಂತ ಕೇಳಿದಾಗ ಎಸ್ ನೀವು ಹೇಳಬೇಕು, ಏಕತಾ ಪ್ರತಿಮೆಯ ಒಂದು ಎತ್ತರನೇ ಜಾಸ್ತಿ ಇದೆ ಅಂತ ಹೇಳಬೇಕು. ಎಷ್ಟು ಎತ್ತರ ಇದೆ ಅಂತ ಕೇಳಿದಾಗ ಮೈನಸ್ ಮಾಡಬೇಕು. ಸೊ ಇಲ್ಲಿ 10ರಲ್ಲಿ 4 ಹೋದರೆ 6, 8ರಲ್ಲಿ 5 ಹೋದರೆ 3. ಸೊ 136 ಮೀಟರ್ ಏನಿದೆ ಏಕತಾ ಪ್ರತಿಮೆ ಕಟ್ಟಡಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ. ಹೌದಲ್ವಾ? ಅವನ ಕಟ್ಟಡಕ್ಕಿಂತ 4 ಪಟ್ಟು ಹೆಚ್ಚು ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್. ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ? ಇಲ್ಲಿ ಕುಂಚಿಕಲ್ ಜಲಪಾತ ಎಷ್ಟಿದೆ ಅಂದರೆ 140 ಮೀಟರ್. ಹಾಗೆ ಇಲ್ಲೇನು ಕೇಳಿದರೆ ಸೋಮುವಿನ ಕಟ್ಟಡ, ಅವನ ಕಟ್ಟಡ ಎಷ್ಟು ದೊಡ್ಡದಿದೆ? 44 ಮೀಟರ್ ಇದೆ. ಹಾಗಾದ್ರೆ ಎಷ್ಟು ಹೆಚ್ಚಾಯ್ತಿದು ಅಂತ ಕೇಳಿದರೆ 10ರಲ್ಲಿ 4 ಹೋದರೆ 6, 5ರಲ್ಲಿ 5 0, 4. 406 ಮೀಟರ್ ಏನಾಗಿದೆ ಕುಂಚಿಕಲ್ ಜಲಪಾತ ಕಟ್ಟಡಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಬೇಕು. ಇಲ್ಲಿ ಬರೀರಿ ನೀವು 406 ಅಂತ ಹೇಳಿ. ನೆಕ್ಸ್ಟು
ಜಲಪಾತದ ಎತ್ತರಕ್ಕೆ ಸಮ ಆಗೋಕ್ಕೆ ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳು ಇರಬೇಕು? ಇಲ್ಲಿ ಕಟ್ಟಡ ಜಲಪಾತದ ಎತ್ತರ 450 ಮೀಟರ್ ಇದೆ. ಒಂದೊಂದು ಮಹಡಿಯ ಎತ್ತರ 4 ಇದೆ. ಸೊ ಇದೆರಡೂ ಭಾಗಕರನ ನಾವು ಮಾಡಿದಾಗ 4 ಒಂದೇ 4, 4 ಒಂದೇ 4 ಒಂದು ಉಳಿತು, 4 ಎರಡಲೇ 8. ಸೊ ಪ್ಲಸ್ 2 ಉಳಿದಾಗ ಇಲ್ಲಿ ಬಿಂದು ಕೊಟ್ಕೊಂಡು ನಾವು ಮಾಡಿದಾಗ 112.5 ಬರುತ್ತೆ. ಸೊ ಇಲ್ಲಿ ಕಟ್ಟಡನ ನಾವು ಅಪ್ರಾಕ್ಸಿಮೇಟಾಗಿ ತೊಗೊಂಡಾಗ 112 ಮಹಡಿಗಳನ್ನು ನಾವು ಇದ್ದರೆ ಈ ಒಂದು ಜಲಪಾತಕ್ಕೆ ಸೋಮುವಿನ ಕಟ್ಟಡ ಸಮೀಪ ಆಗುತ್ತೆ. 450 ಮೀಟರ್ಗೆ ಇವನ ಒಂದು ಕಟ್ಟಡ ಸಮೀಪಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಮೊದಲನೇ ಪಾಠದ ಒಂದು ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ನೆಕ್ಸ್ಟ್ ಪಾರ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಪಾರ್ಟ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.